ಮಂಗಳೂರಿನಲ್ಲಿ ಮತ್ತೆ ರಕ್ತದೋಕಳಿ ಹರಿದಿದೆ. ಕಳೆದ 1 ವರ್ಷಗಳಿಂದ ಸ್ತಬ್ಧಗೊಂಡಿದ್ದಂಥ ರೌಡಿಸಂ ಚಟುವಟಿಕೆಗೆ ಮತ್ತೆ ಓಂಕಾರ ಆರಂಭವಾಗಿದೆ. ಮಂಗಳೂರಿನ ಜನನಿಬಿಡ ಲಾಲ್ಬಾಗ್ ವೃತ್ತದ ಬಳಿ ರೌಡಿ ಶೀಟರ್ ವಿಕ್ಕಿ ಬಪ್ಪಾಲ್ ಯಾನೆ ವಿಖ್ಯಾತ್ ಎಂಬಾತನ ಮೇಲೆ ದುಷ್ಕರ್ಮಿಯೊಬ್ಬ ತಲವಾರ್ನಿಂದ ಹಲ್ಲೆ ನಡೆಸಿದ್ದಾನೆ. ಪಾಂಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಆಗಿದ್ದಂಥ ವಿಕ್ಕಿ ಬಪ್ಪಾಲ್ ಮೇಲೆ 10 ಹಲವು ಕ್ರಿಮಿನಲ್ ಪ್ರಕರಣಗಳಿವೆ. NDPS ಕಾಯ್ದೆ ಅಡಿಯಲ್ಲೂ ಈತನ ಮೇಲೆ ಪ್ರಕರಣಗಳು ದಾಖಲಾಗಿವೆ. ಬಪ್ಪಾಲ್ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಹವಾ ಸೃಷ್ಟಿಸಿದಂಥ ಈತ ಹಲವರೊಂದಿಗೆ ವೈಷಮ್ಯ ಕಟ್ಟಿಕೊಂಡಿದ್ದ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಆತನನ್ನು ಯೋಜಿತ ರೀತಿಯಲ್ಲೇ ಬೆನ್ನಟ್ಟಿಕೊಂಡು ಬಂದು ತಲವಾರ್ನಿಂದ ಕಡಿದು ಕೊಲೆಗೈಯಲು ಯತ್ನಿಸಲಾಗಿದೆ. ಆದರೆ ಜನನಿಬಿಡ ಪ್ರದೇಶದಲ್ಲಿ ನಡೆದಂಥ ಘಟನೆ ಆಗಿದ್ದರಿಂದ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆತನನ್ನು ಮಂಗಳೂರಿನ ಕುಂಟಿಕಾನದ AJ ಆಸ್ಪತ್ರೆಗೆ ತಕ್ಷಣ ದಾಖಲಿಸಲಾಗಿದೆ. ಆತ ಅಪಾಯದಿಂದ ಪಾರಾಗಿದ್ದಾನೆ. ವಿಕ್ಕಿ ಬಪ್ಪಾಲ್ ಮಂಗಳೂರಿನ KSRTC ಕಡೆಯಿಂದ ಲಾಲ್ಬಾಗ್ ಕಡೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ಲಾಲ್ಬಾಗ್ನ ಸಾಯ್ಬೀನ್ ಕಾಂಪ್ಲೆಕ್ಸ್ ಬಳಿ ರೋಡ್ ಬ್ಲಾಕ್ ಆಗಿದ್ದ ಸಂದರ್ಭದಲ್ಲಿ ಮುಂದಿನಿಂದ ಹೋಗುತ್ತಿದ್ದಂತಹ ಕಾರಿನ ಹಿಂಬದಿಯಲ್ಲಿ ತನ್ನ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ದ. ಆಗ ಹಿಂಬದಿಯಿಂದ ದ್ವಿಚಕ್ರ ವಾಹನದಲ್ಲಿ ಬಂದಂಥ ದುಷ್ಕರ್ಮಿ ಆತನ ಕುತ್ತಿಗೆಯ ಹಿಂಭಾಗಕ್ಕೆ ತಲವಾರ್ನಿಂದ ಬೀಸಿದ್ದಾನೆ. ತಲೆಯಲ್ಲಿ ಹೆಲ್ಮೆಟ್ ಇದ್ದ ಕಾರಣಕ್ಕಾಗಿ ತಲವಾರಿನ ಏಟು ಆತನ ಕುತ್ತಿಗೆಯ ಭಾಗಕ್ಕೆ ಬಿದ್ದಿದೆ. ತಕ್ಷಣ ಆತ ವಾಹನವನ್ನು ಮುಂದುವರಿಸಿ ಸಾಯ್ಬೀನ್ನ ಪಾರ್ಕಿಂಗ್ ಪ್ಲೇಸಲ್ಲಿ ಗಾಡಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಆತನಿಗೆ ಕಡಿದಂತಹ ದುಷ್ಕರ್ಮಿ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದಾನೆ. ಲಾಲ್ಬಾಗ್ ಜಂಕ್ಷನ್ನಲ್ಲಿದ್ದಂತಹ ಪೊಲೀಸರು ಮತ್ತು ಸಾಯ್ಬೀನ್ ಕಾಂಪ್ಲೆಕ್ಸ್ನ ಅಂಗಡಿಯ ಬಾಗಿಲಲ್ಲಿ ಇದ್ದಂತಹ ಗ್ರಾಹಕರು ಸೇರಿಕೊಂಡು ಆತನನ್ನು ಇಮಿಡಿಯೇಟ್ ರಿಕ್ಷಾವೊಂದರಲ್ಲಿ ಹಾಕಿಕೊಂಡು AJ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. AJ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ವಿಕ್ಕಿ ಬಪ್ಪಾಲ್ ಪಾಂಡೇಶ್ವರ ಠಾಣೆಯ ರೌಡಿ ಶೀಟರ್ ಆಗಿದ್ದವನು. 10 ಹಲವು ಪ್ರಕರಣಗಳು ಇತ್ತು. ಸುಮಾರು 33ರ ಹರೆಯದ ವಿಕ್ಕಿ ಬಪ್ಪಾಲ್ ಕಳೆದ 10 ವರ್ಷಗಳಿಂದ ರೌಡಿಸಂ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವನು. ಆತನದ್ದೇ ಒಂದು ತಂಡ ಮರಡಮಿಕಟ್ಟೆ, ಜೆಪ್ಪು, ಬಪ್ಪಾಲ್, ಮಾರ್ಗನ್ಸ್ ಗೇಟ್ ಈ ಭಾಗದಲ್ಲಿ ಸಕ್ರಿಯವಾಗಿತ್ತು. ಸ್ಥಳೀಯವಾಗಿ ಆತ ಕೆಲವರೊಂದಿಗೆ ವೈಷಮ್ಯ ಹೊಂದಿದ್ದ. ಆದ್ದರಿಂದಾಗಿ ಆತನನ್ನು ಬೆನ್ನಟ್ಟಿಕೊಂಡು ಬಂದು ಈ ಕೃತ್ಯ ನಡೆಸಿದ್ದಾರೆ ಎನ್ನುವಂತಹ ಸಂಶಯಗಳು ಇದೆ. ಮಂಗಳೂರಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯ ವದಂತಿಗಳು ಹರಡುತ್ತಿದೆ. ಆದರೆ ಇದು ಕೇವಲ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಕೃತ್ಯ ಎನ್ನುವುದು ಪ್ರಾಥಮಿಕ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆದ್ದರಿಂದಾಗಿ ಯಾರು ಗಾಬರಿ ಪಡುವಂಥ ಅಗತ್ಯ ಇಲ್ಲ. ಇದು ಒಂದು ರೌಡಿಸಂ ತಂಡದ ವಿರುದ್ಧ ಆದಂತಹ ಹೋರಾಟ ಅಲ್ಲ, ಘಟನೆಯೂ ಅಲ್ಲ. ಇದು ಇಬ್ಬರು ಸ್ನೇಹಿತರ ಅಥವಾ ವೈರಿಗಳ ಮಧ್ಯೆ ನಡೆದಂತಹ ಒಂದು ಕಾಳಗ. ಈತನ ಮೇಲೆ ಹಲ್ಲೆ ನಡೆಸಿದವರು ಸಹ ಅದೇ ಫೀಲ್ಡ್ನಲ್ಲಿ ಇದ್ದವರು ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.